ಬಿಜೆಪಿ ಶಾಸಕನ ಚಲನವಲನಗಳ ಬಗ್ಗೆ ಗೂಢಚರ್ಯೆ ನಡೆದಿದೆಯಾ? ಬಿಜೆಪಿ ಶಾಸಕನ ಬೆನ್ ಹಿಂದೆ ಬಿದ್ದಿರೋದಾದ್ರೂ ಯಾರು? ಹಾಗಾದ್ರೆ ಬಿಜೆಪಿ ಶಾಸಕನ ಚಲನವಲನದ ಬಗ್ಗೆ ಕಣ್ಣಿಟ್ಟಿದ್ದಾರಂತೆ, ಗೂಢಚರ್ಯೆ ಮಾಡ್ತಾ ಇದ್ದಾರಂತೆ. ಯಾರು ಹಾಗಾದ್ರೆ ಕಣ್ಣಿಟ್ಟಿರೋದು? ಎಸ್ಪಿ ಮುಂದೆ ರಾಯಚೂರು ಎಂಎಲ್ಎ ಅಳಲು ತೋಡ್ಕೊಂಡಿದ್ದಾರೆ. ನನ್ನ ಬಗ್ಗೆ ಗೂಢಚರ್ಯೆ ನಡೆದಿದೆ, 70 ಸಲ ನನ್ನ ಲೊಕೇಶನ್ ತಗ್ಸಿದ್ದಾರೆ ಅಂತ ಹೇಳಿ. ಬಿಜೆಪಿ ಶಾಸಕನ ಬೆನ್ ಹಿಂದೆ ಬಿದ್ದಿರೋದು ಯಾರು ಹಾಗಾದ್ರೆ? ಆ ಬಗ್ಗೆ ಎಸ್ಪಿಗೆ ದೂರನ್ನ ನೀಡಿದ್ದಾರೆ ಶಿವರಾಜ್ ಪಾಟೀಲ್. ಯಾರು ಹಾಗಾದ್ರೆ ಕಣ್ಣಿಟ್ಟವರು? ನಿಜಕ್ಕೂ ಗೂಢಚರ್ಯೆ ನಡೆದಿದೆಯಾ? ಬಿಜೆಪಿ ಶಾಸಕ ಶಿವರಾಜ್ ಪಾಟೀಲ್ ಮೇಲೆ ನಿಗೂಢವಾಗಿ ಗೂಢಚರ್ಯೆ ನಡೆಸಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಯಾರು ಗೂಢಚರ್ಯವನ್ನ ಮಾಡಿರೋದು? ಗೂಢಚರ್ಯದ ಬಗ್ಗೆ ಮಾಹಿತಿಯನ್ನು ಎಸ್ಪಿ ಮುಂದೆ ತೋಡ್ಕೊಂಡಿದ್ದಾರೆ ಎಂಎಲ್ಎ. ಸರ್, ಸುಮಾರು 70 ಸಲ ನನ್ನ ಲೊಕೇಶನ್ ಟ್ರೇಸ್ ಮಾಡೋ ಕೆಲಸ ಆಗ್ತಾ ಇದೆ, ಪೊಲೀಸ್ ಸ್ಟೇಷನ್ನಿಂದಲೇ ಆಗ್ತಾ ಇರೋದು ಅಂತ ಹೇಳಿ. ಸೊ ಗೃಹ ಸಚಿವರಿಗೂ ಮಾಹಿತಿಯನ್ನು ಕೊಟ್ಟಿದ್ದಾರಂತೆ. ಪೊಲೀಸ್ ಸ್ಟೇಷನ್ಗಳಿಗೆ ಹೋಗಿ ನನ್ನ ಲೊಕೇಶನ್ ಅನ್ನು ತಗ್ಸಿದ್ದಾರೆ ಅಂತ. ಯಾರು ಹಾಗಾದ್ರೆ? ಅಷ್ಟೊಂದು ಈಸಿನಾ ಎಂಎಲ್ಎ ಹಿಂದೆ ಬಿದ್ದು ಗೂಢಚರ್ಯವನ್ನು ಮಾಡೋದು? ಪರೋಕ್ಷವಾಗಿ ಆಡಳಿತ ಪಕ್ಷದವರ ವಿರುದ್ಧ ಬಿಜೆಪಿ ಶಾಸಕ ಆರೋಪವನ್ನ ಮಾಡಿದ್ದು. ವಿರೋಧ ಪಕ್ಷದ ಬಗ್ಗೆ ಆರೋಪವನ್ನ ಮಾಡ್ತಿದ್ದಾರೆ. ಸೊ ಪರಮೇಶ್ವರ್ ಮಾತನಾಡಿದರೆ ಏನ್ ಹೇಳಿದ್ದಾರೆ ಕೇಳೋಣ. ಕೊಟ್ಟಿದ್ದಾರೆ ಸರ್. ನನ್ನನ್ನು ಪದೇ ಪದೇ ಲೊಕೇಶನ್ ಟ್ರ್ಯಾಕ್ ಮಾಡುವಂಥದ್ದು, ಮೊಬೈಲ್ ಟ್ರ್ಯಾಕ್ ಮಾಡೋದು ಮಾಡ್ತಿದ್ರೆ ಪೊಲೀಸರೇ ಮಾಡ್ತಾ ಇರೋ ಕಾಣಿಸ್ತಾ ಇದೆ ಅನ್ನುವಂಥ ದೂರನ್ನ ಕೊಟ್ಟಿದೆ ಸರ್ ಎಸ್ಪಿಗೆ. ನಾನು ಎಸ್ಪಿ ಅವರಿಗೂ ಮಾತಾಡ್ತೇನೆ ಮತ್ತು ಆ ಭಾಗದ ಐಜಿ ಅವರು ಅಥವಾ ನಮ್ಮ ಡಿಜಿ ಅವರಿಗೂ ಮಾತಾಡ್ತೇನೆ. ಅಂಥದ್ದೇನಾದರೂ ಘಟನೆ ನಡೆದಿದ್ರೆ ಅವರು ಅಂಥ ಘಟನೆ ಏನಾದರೂ ನಡೆದಿದ್ರೆ ಯಾಕೆ ನಡೆದಿದೆ ಮತ್ತು ಯಾವ ಕಾರಣಕ್ಕೆ ನಡೆದಿದೆ, ಯಾರು ಅನುಮತಿ ಕೊಟ್ಟಿದ್ದಾರೆ ಅಂತೇಳಿ ವಿಚಾರ ಮಾಡ್ತೀನಿ. ಅದ್ರ ಮೇಲೆ ಕ್ರಮ ತಗೊಳ್ತೀನಿ. ಲೋಕಸಭೆಯಲ್ಲಿ ಬಿಲ್ಲು ಪಾಸ್ ಆಗಿದೆ ಸರ್, ಲೋಕಸಭೆ ರಾಜ್ಯಸಭೆಯಲ್ಲಿ. ನಿನ್ನೆನೇ ಹೇಳಿದೆ ಅಲ್ರಿ, 288 ಜನ ಮತ ಹಾಕಿದ್ದಾರೆ, ಪಾಸ್ ಮಾಡಿದ್ದಾರೆ. ಇದು ರಾಜಕೀಯ ಕಾರಣ.
ಶಿವರಾಮ್ ಆಗಿದ್ದಾರೆ. ಆರೋಪ ಯಾರು ಮಾಡಿದ್ದಾರೆ, ಯಾರ ಮೇಲೆ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಸೊ ಆರೋಪ ಅಂತೂ ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್.